ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪೂಸ್ ವರ್ಲ್ಡ್ ಮಸ್ಕಿ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ಇವತ್ತು ನಾನಿಲ್ಲಿ ಡೈಲಿ ಏನಪ್ಪ ಟಿಫಿನ್ ಮಾಡೋದು, ಯೂಶ್ವಲಿ ಇದು ಎಲ್ಲ ಹೆಣ್ಮಕ್ಳ ತಲೆಯಲ್ಲೂ ದಿನ ಬೆಳಕಾಯಿತು ಅಂತಂದರೆ ಇವತ್ತೇನು ಮಾಡೋದು, ಟಿಫಿನಿಗೆ ಏನು ಮಾಡೋದು, ಬಾಕ್ಸಿಗೆ ಏನು ಕಟ್ಟೋದು, ಮಕ್ಕಳಿದ್ದರೆ ಮಕ್ಕಳೇನಾದರೂ ಸ್ಕೂಲಿಗೆ ಹೊರಟಿದ್ರೆ ಬಾಕ್ಸಿಗೆ ಏನು ಮಾಡೋದು, ಇದೇ ಕ್ವಶನ್ ಬಂದಿರುತ್ತೆ. ಸೊ ಯೂಶ್ವಲಿ ನಾವು ರೊಟ್ಟಿ, ಚಪಾತಿ, ಒಗ್ಗರಣೆ ಎಲ್ಲ ಮಾಡ್ತಿರ್ತೀವಿ. ಇವತ್ತೇನು ಅನ್ನಿಸ್ತು, ಸೊ ನನಗೆ ಸ್ವಲ್ಪ ಜಸ್ಟ್ ಫಾರ್ ಅ ಚೇಂಜ್ ಆಗಿ ಸಾಬುದಾನಿ ಕಿಚಡಿಯನ್ನು ಮಾಡೋಣ ಅಂತ ಅನ್ನಿಸ್ತು. ಸೊ ಫ್ರೆಂಡ್ಸ್, ಇವಾಗ ಬನ್ನಿ ಸಾಬುದಾನಿ ಕಿಚಡಿಗೆ ಏನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ಒಂದು ಸರಿ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಮೊದಲು ನಾನಿಲ್ಲಿ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಆಲೂಗಡ್ಡೆಯನ್ನು ಸಣ್ಣದಾಗಿ ಅದು ಕೂಡ ಕ್ಯೂಬ್ಸ್ ಥರ ಹೆಚ್ಚಿಟ್ಕೊಂಡು ಒಂದು 3-4 ಸರಿ ತೊಳ್ಕೊಂಡು ಇಟ್ಕೋಬೇಕು. ಹಸಿಮೆಣ್ಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಒಂದು ಬೌಲ್ನಷ್ಟು ಶೇಂಗಾನ ತೊಗೋಬೇಕು. ಶೇಂಗಾ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಇದಕ್ಕೆ ಬೇಕು ಫ್ರೆಂಡ್ಸ್. ಆಮೇಲೆ ಒಂದು 2 ಬೌಲ್ನಷ್ಟು ನಾನು ರಾತ್ರಿನೇ ಸಾಬುದಾನಿಯನ್ನು ನೆನೆಸಿಟ್ಕೊಂಡಿದ್ದೆ. ಫಸ್ಟ್ ಏನು ಮಾಡಬೇಕು, ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಆ ಶೇಂಗಾ ಒಂದು ಬೌಲ್ನಷ್ಟು ಶೇಂಗಾ ತೊಗೊಂಡಿರ್ತೀವಲ್ವ, ಅದನ್ನು ಚೆನ್ನಾಗಿ ನಾವು ಹುರ್ಕೋಬೇಕು. ಆಯಿತಾ? ಹುರ್ಕೊಂಡ ನಂತರ ನಾವೇನು ಮಾಡ್ಬೇಕಂತಂದರೆ ಒಂದು ಪ್ಲೇಟಿಗೆ ಹಾಕ್ಕೋಬೇಕು. ನೋಡಿ, ಇವಾಗ ಸಾಬುದಾನಿ ಯಾವ ಥರ ನೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಒಂದು ಸಾಬುದಾನಿನ ತೊಗೊಂಡು ನೀವು ಹಿಚಕಿದ್ರೆ ಅದು ಕಂಪ್ಲೀಟಾಗಿ ಸ್ಮ್ಯಾಶ್ ಹಾಕಬೇಕು, ಅಂದರೆ ಅದು ಚೆನ್ನಾಗಿ ನೆಂದಿದೆ ನೀರಲ್ಲಿ ಅಂತ ಅರ್ಥ. ನಂತರ ನಾವು ಶೇಂಗಾ ಹುರ್ಕೊಂಡಾದ್ಮೇಲೆ ಅದೇ ಪ್ಯಾನ್ಗೆ ಒಂದು 4 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಶೇಂಗಾನ ಹಾಕ್ಕೋಬೇಕು. ಸ್ವಲ್ಪ ಶೇಂಗಾನ ನಾವು ಪೌಡ್ರ್ ಫಾರ್ಮಲ್ಲಿ ಮಾಡಿಟ್ಕೊಂಡ್ರೂ ಕೂಡ ಒಂದಿಷ್ಟು ಶೇಂಗಾನ ಡೈರೆಕ್ಟಾಗಿ ಈ ಥರ ಹಾಕ್ಕೊಂಡ್ರೆ ಸಾಬುದಾನಿ ಕಿಚಡಿನೇ ತುಂಬ ಚೆನ್ನಾಗಿ ಬರೋದು. ಇವಾಗ ಏನು ಮಾಡಬೇಕು, ಎಣ್ಣೆ ಕಾದ ನಂತರ ಆ್ಯಸ್ ಯೂಶ್ವಲಾಗಿ ಶೇಂಗಾ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಸಾಸಿವೆ ಇವನ್ನೆಲ್ಲ ಹಾಕ್ಕೋಬೇಕು. ಇವನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಆಲೂಗಡ್ಡೆಯನ್ನು ನಾನಿಲ್ಲಿ ಬೇಯಿಸ್ಕೊಂಡಿಲ್ಲ ಫ್ರೆಂಡ್ಸ್. ಆಲೂಗಡ್ಡೆ ಕೆಲವೊಬ್ಬರು ಬೇಯಿಸ್ಕೊಂಡು ಇಟ್ಕೊಳ್ತಾರೆ. ಬಟ್ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಿದರೆ ಅದು ಆಲ್ಮೋಸ್ಟ್ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಎಣ್ಣೆಯಲ್ಲೇ ಫ್ರೈ ಮಾಡಿಬಿಟ್ರೆ ಅವು ಆಲ್ಮೋಸ್ಟ್ ಮೆತ್ತಗೆ ಆಗಿಬಿಡ್ತವೆ. ಅದಕ್ಕೋಸ್ಕರ ನಾನಿಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡಿದ್ದೀನಿ. ನಂತರ ಈರುಳ್ಳಿಯನ್ನು ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವೇನು ಮಾಡಬೇಕು, ಇವಾಗ ನೋಡಿ ಎಲ್ಲ ಫ್ರೈ ಆದ ನಂತರ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಸಿಮ್ಮಲ್ಲಿಟ್ಟು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಅದನ್ನು ಹಾಗೆ ಬಿಟ್ಬಿಡಬೇಕು. ಇವಾಗ ನೋಡಿ ಶೇಂಗಾ ಆರಿದೆನೋ ಏನೋ ಅಂತ ನೋಡಬೇಕು. ನೋಡಿದ ಮೇಲೆ ಏನು ಮಾಡಬೇಕು, ಶೇಂಗಾ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅದನ್ನು ಸಿಪ್ಪಿ ಎಲ್ಲ ಅದು ಒಂದು ಮರದಲ್ಲಿ ಹಾಕಿಬಿಟ್ಟು ಎಲ್ಲ ಶೇಂಗಾ ಎಲ್ಲ ಕೇರ್ಕೊಂಬರಬೇಕು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಇದನ್ನು ಒಂದು ಪ್ಲೇಟ್ ಮುಚ್ಚಿದ್ದನ್ನು ತೆಗೆದು ನೋಡಿದರೆ ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಆಗಿದ್ದಾವೇನೋ ಇಲ್ಲೋ 1-2 ಸರಿ ಚೆಕ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಹಾಗೆ 1-2 ನಿಮಿಷ ಪ್ಲೇಟ್ ಮುಚ್ಚೋದು, ತೆಗೆಯೋದು, ಕೈ ಆಡಿಸೋದು ಹಾಗೆ ಬಿಟ್ಬಿಡಬಾರ್ದು. ಯಾಕಂದರೆ ತಳ ಹಿಡಿದೋಗುತ್ತಲ್ವ. ಅದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಆವಾಗವಾಗ ಚೆಕ್ ಮಾಡ್ಕೊತಾ ಇರಬೇಕು. ಅವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾದ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕು. ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇದೆಲ್ಲ ಹಾಕಿದ ನಂತರ ನಾವೇನು ಮಾಡಬೇಕು, ಚೆನ್ನಾಗಿ ಅದು ಉಪ್ಪು ಅರಿಶಿನ 2 ಕೂಡಿ ಹೊಂದಿಬಿಡಬೇಕು ಫ್ರೆಂಡ್ಸ್. ಒಗ್ಗರಣೆ ಜೊತೆಗೆ ಹೊಂದಿಬಿಡೋ ಥರ ನಾವು ಅದನ್ನು ಒಂದು ಸ್ಪೂನಿನ ಸಹಾಯದಿಂದ ಕೈ ಆಡಿಸ್ಕೋಬೇಕು. ಎಲ್ಲ ಕೈ ಆಡಿಸ್ಕೊಂಡು ಆದಮೇಲೆ ನಾವೇನು ಸಾಬುದಾನಿಯನ್ನು ನೆನೆಸಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ನಾನು ಆಲ್ಮೋಸ್ಟ್ ಏನು ಮಾಡಿರ್ತೀನಿ, ಬೆಳಗ್ಗೆ ನಾವು ಟಿಫಿನಿಗೆ ಬ್ರೇಕ್ಫಾಸ್ಟಿಗೆ ಏನಾದರೂ ಸಾಬುದಾನಿ ಕಿಚಡಿಯನ್ನು ಮಾಡ್ತಾಯಿದ್ರೆ ಸೊ ರಾತ್ರಿಯೇ ನಾನು ನೆನೆಸಿಟ್ಕೊಂಡಿರ್ತೀನಿ. ಆಯಿತಾ? ಯಾಕಂದರೆ ಅವು ತುಂಬ ನೆಂದಷ್ಟು ಚೆನ್ನಾಗಿ ಬರ್ತವೆ. ಇವಾಗ ಆ ನೆಂದಿರೋಂಥ ಸಬ್ಬಕ್ಕಿನ ಈಗ ನೋಡಿ ಒಗ್ಗರಣೆ ಆಗಿದೆಯಲ್ಲ, ಇದಕ್ಕೆ ನಾವು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡ ನಂತರ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಒಟ್ಟು ಯಾವುದಕ್ಕೂ ಎಲ್ಲಿ ವೈಟ್ ಇರಬಾರ್ದು. ಒಗ್ಗರಣೆ ಎಲ್ಲ ಸಾಬುದಾನಿಗೂ ಹತ್ತಿರಬೇಕು. ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸಪ್ ಕೊಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸಪ್ ಕೊಟ್ಟ ನಂತರ ಇದಕ್ಕೆ ನಾವು ಏನು ಶೇಂಗಾ ಪುಡಿಯನ್ನು ಏನು ಮಾಡ್ಕೊಂಡಿರ್ತೀವಲ್ವ, ನೋಡಿ ಇಲ್ಲಿ ಯಾವ ಥರ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಲ್ಲ ಮಿಕ್ಸಪ್ ಆಗಿದೆ. ಆಯಿತಾ? ಯಾವುದೇ ಒಂದು ಸಾಬುದಾನಿ ಕಾಳು ಕೂಡ ಇಲ್ಲಿ ವೈಟ್ ಆಗಿ ಇಲ್ಲ. ಇವಾಗ ಏನು ಮಾಡಬೇಕು, ಮಿಕ್ಸಿಗೆ ನಾವು ಶೇಂಗಾ ಪುಡಿಯನ್ನು ಕಲಿಸ್ಕೊಂಡಿರ್ತೀನಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಮೇನ್ ಫ್ರೆಂಡ್ಸ್. ಈ ಇಂಗ್ರೀಡಿಯೆಂಟ್ಸ್ ಇದ್ರೇ, ಶೇಂಗಾ ಪುಡಿ ಇದ್ರೇ ಸಾಬುದಾನಿ ಕಿಚಡಿ ಪರ್ಫೆಕ್ಟಾಗಿ ಆಗೋದು. ಇದು ಇಲ್ಲ ಅಂತಂದರೆ ಅದು ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ.
ಸೊ ಇವಾಗ ಇದು ಪೌಡರ್ ಹಾಕಿದ ನಂತರ ಚೆನ್ನಾಗಿ ಹೊಂದ್ಬಿಡೋ ಥರ ಕಲಿಸ್ಕೋಬೇಕು. ಮತ್ತು ನಾವು ಎಲ್ಲ ಕಲಿಸ್ಕೊಂಡ್ಮೇಲೆ ಏನು ಮಾಡಬೇಕು, ನಮಗೆ ಗಾರ್ನಿಷ್ಗಾಗಿ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ಕೋಬೋದು. ಹಾಗೆ ನಮಗೇನಾದರೂ ಸ್ವಲ್ಪ ಮಟ್ಟಿಗೆ ಹುಳಿ ಬೇಕು ಅನಿಸಿದರೆ ಒಂದು 4 ಹನಿ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಂಡ್ರು ಕೂಡ ಟೇಸ್ಟ್ ಆಗಿರುತ್ತೆ. ಇವಾಗ ನೋಡಿ, ಇದನ್ನು ನಾವು ಯಾವಾಗ ಆಲ್ಮೋಸ್ಟ್ ಆಲ್ ಏನು ಮಾಡಿರ್ತಾರೆ ಅಂತಂದರೆ, ಉಪವಾಸ ಇರೋರು ಯೂಸ್ ಮಾಡ್ತಾರೆ. ಬಟ್ ಅವ್ರೇನಂದರೆ ಈ ಈರುಳ್ಳಿ, ಬೆಳ್ಳುಳ್ಳಿ ಇದನ್ನು ಯಾವುದೂ ಯೂಸ್ ಮಾಡಿಲ್ಲ ಅಂದರೆ ಉಪವಾಸ ಇರೋರಿಗೆ ದಿ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಮತ್ತೆ ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ.